सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामम्बिकाम्। ಪೂಜ್ಯ ಮಹಾಪಾತಕನಾಶಿನಿ. ಮಹಾಪಾತಕ ಅಂದಾಗ ಪಾಪಗಳಲ್ಲಿ ಅನೇಕ ಪಟ್ಟಿ ಇದೆ, ಒಂದೆರಡಲ್ಲ. ನಾವು ಅದನ್ನು ನೋಡಿದ್ವಿ. ಪಾತಕ, ಉಪಪಾತಕ, ಮಹಾಪಾತಕ. ಹಾಗೆ ಅಂದರೆ ಇವತ್ತು ನಮಗೆ ಪಾಪ ಅನ್ನೋದು ಒಂದು ಟೋಟಲ್ ಒಂದು ಯೂನಿಟ್ ಆಗಿ ಕಲ್ಪನೆಯಲ್ಲಿದೆ ಅಷ್ಟೇ. ಆದರೆ ಈ ಪಾತಕಗಳ ಸ್ವರೂಪ ಇದೆಯಲ್ಲ, ಅದನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಬರಲ್ಲ. ಆದ್ದರಿಂದ ನಾವು ಹೇಳುವಾಗ ಅಪರಾಧ ಸಹಸ್ರಾಣಿ ಅಹರ್ನಿಶಂ ಕ್ರಿಯತೆ ಮಯ. ಉದ್ದೇಶವಾಗಿ ಮಾಡಲ್ಲ, ಉದ್ದೇಶ ಇಲ್ಲದೇನೂ ಮಾಡ್ತೀವಿ. ಏನೂ ಅಪರಾಧ ಮಾಡಬಾರ್ದು ಅನ್ನುವಂಥ ಒಂದು ಕಲ್ಪನೆ ಇದ್ದಾಗಲೂ ಕೂಡ, ಈಗ ಸಾಮಾನ್ಯವಾಗಿ ಥೇರಾ ಪಂಥ ಅಥವಾ ಸ್ಥವಿರ ಪಂಥ ಅಂತ ಜೈನ ಪದ್ಧತಿ ಇದೆಯಲ್ಲ, ಅಂದರೆ ಬಿಳಿ ಬಟ್ಟೆ ಹಾಕ್ಕೊಳ್ಳುವಂಥವರು, ಶ್ವೇತಾಂಬರ ದಿಗಂಬರ ಜೈನರಲ್ಲಿ, ಅವರಲ್ಲಿ ಈ ರೀತಿ ಅಂದರೆ ನಮಗೆ ಗೊತ್ತಿಲ್ಲದೆ ಎಷ್ಟೋ ಜೀವಗಳನ್ನು ನಾವು ನುಂಗ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದೀವಿ ನಾವು ಶುದ್ಧ ಸಸ್ಯಾಹಾರಿಗಳು ಅಂತ. ನಮಗೆ ಗೊತ್ತಿಲ್ಲದೆ ಎಷ್ಟನ್ನೋ ನುಂಗ್ಕೊಳ್ತಾ ಇದ್ದೀವಿ. ಅದಕ್ಕೆ ಅವರೇನು ಮಾಡ್ತಾರೆ, ಯಾವುದನ್ನು ನುಂಗಬಾರ್ದು ಅನ್ನೋಕ್ಕೆ ಬಿಳಿ ಬಟ್ಟೆ ಹಾಕ್ಕೊಂಡಿರ್ತಾರೆ. ಅದು ಸೋಸಿ ಕೀಟಗಳನ್ನು ಹೊರಗೆ ಹಾಕಿ ಒಳಗೆ ಶುದ್ಧ ಗಾಳಿನೇ ಬಿಡುತ್ತೆ ಅಂತ. ಆದರೆ ನಮ್ಮ ಉದರದ ಒಳಗೆ ಬೇಕಾದಷ್ಟು ಹುಳುಗಳಿದೆ. ಅಂದರೆ ನಮ್ಮ ಶರೀರನ ನಾವು ಕಲ್ಪನೆ ಮಾಡ್ಕೊಂಡು ಅನಿಸುತ್ತೆ ನಮಗೆ. ಆದರೆ ಅವುಗಳಿಲ್ಲ ಅಂದರೆ ಏನೇನು ಕೆಲಸ ನಡಿಬೇಕೋ ಆ ಕೆಲಸ ನಡೆಯಲ್ಲ. ಅಂದರೆ ಅರ್ಥ ಏನು, ಜೀವನದಲ್ಲಿ ಪಾಪಗಳು ಅಂದಾಗ ಗೊತ್ತಿದ್ದು ಮಾಡೋ ಪಾಪಗಳು, ಗೊತ್ತಿಲ್ಲದೆ ಮಾಡೋ ಪಾಪಗಳು. ಗೊತ್ತಿದ್ದು ಮಾಡೋ ಪಾಪಗಳಿದೆಯಲ್ಲ, ಅದಕ್ಕೆ ಕ್ಷಮೆ ಇಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ಗೊತ್ತಿಲ್ಲದೆ ಮಾಡುವಂಥದ್ದು, ಈಗ ವಿಧಿ ಇಲ್ಲದೆ ನಡೆಯುವಂಥದ್ದು. ಸಸ್ಯಗಳನ್ನು ತಂದಿದ್ದೇವೆ, ಸಸ್ಯವನ್ನು ನಾವು ಕಿತ್ತಾಗ ಸಸ್ಯಕ್ಕೆ ನೋವಾಗುತ್ತೆ, ಜೀವ ಇದೆ. ಸಸ್ಯವನ್ನು ಕಿತ್ತಿದ್ದೇವೆ, ಸಸ್ಯದಲ್ಲಿ ಬಿಟ್ಟಿರುವ ತರಕಾರಿಯನ್ನು ಕೊಯ್ತೇವೆ. ನಮಗೆ ಅದಕ್ಕೆ ನೋವಾಗಿದ್ದು ಗೊತ್ತಾಗಲ್ಲ, ಪ್ರಾಣಿಗೆ ನೋವಾಗಿದ್ದು ಗೊತ್ತಾಗುತ್ತೆ. ಯಾಕೆ? ಅದು ಪ್ರತಿಕ್ರಿಯಿಸುತ್ತೆ. ಇದು ಪ್ರತಿಕ್ರಿಯಿಸಿ ನಮಗೆ ಗೊತ್ತಾಗಲ್ಲ. ಆದ್ದರಿಂದ ನಾವು ಅದನ್ನು ಶುದ್ಧ ಸಸ್ಯ ಅಂದ್ಕೊಂಡಿದ್ದೇವೆ. ಆದರೆ ಎಲ್ಲನೂ ಘಾಸಿನೇ, ನೋವೇ. ಆದ್ದರಿಂದ ಹೇಳಿದ್ದು ಪಾತಕ, ಉಪಪಾತಕ, ಮಹಾಪಾತಕ ಅಂತ ಪಾತಕಗಳ ಪಟ್ಟಿ ಇದೆ. ಅವುಗಳನ್ನೆಲ್ಲ ನೆನಪು ಮಾಡಿಕೊಂಡಾಗ ಪಾಪರಹಿತ ಅನ್ನೋನು ಯಾರೂ ಇಲ್ಲ. ಒಬ್ಬ ಬದುಕಿದ್ದಾನೆ ಅಂದರೆ ಅವನು ಪಾಪ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅಂದರೆ ಅಷ್ಟು ಮಟ್ಟಿಗೆ ಪಾಪ ಅನ್ನುವುದು ಜೀವನದಲ್ಲಿ ಒಂದಾಗಿ ಬಿಟ್ಟಿದೆ. ಆದ್ದರಿಂದ ನಿತ್ಯ ನಿರಂತರವಾಗಿ ಪರಮಾತ್ಮನ ನಾಮವನ್ನು ಜಪಿಸ್ತಾ ಇದ್ದರೆ ಆ ಪಾಪದ ಪ್ರಭಾವ ನಮ್ಮ ಮೇಲೆ ಆಗದೇ ಇರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಅಂದರೆ ಇವೆಲ್ಲ ಯಾವುದು ಈಗ ನಾವು ಹೇಳಿದ್ವಲ್ಲ, ಅಂಥ ಪಾಪಗಳು ನಮ್ಮ ಉದ್ದೇಶದಿಂದ ಆಗೋದಲ್ಲ. ಆದ್ದರಿಂದ ಅದನ್ನು ನಾವು ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದರೆ, ಹಿಂದೆ ಒಂದು ಸಲ ಹೇಳ್ಕೊಂಡಿದ್ವಿ, ಜಗದಂಬಾ ಅಂತ ಒಂದು ಮಾತು ಹೇಳಿದರೆ ಸಾಕು. ಆ ಜಗದಂಬಾ ಅನ್ನುವ ಒಂದು ನಾಮದಿಂದ ಬ್ರಹ್ಮಾದಿಗಳು ಪಡೆಯಲಾಗದಂಥ ಲಾಭವನ್ನು, ಬ್ರಹ್ಮಾದಿಗಳಿಗೆ ದೊರಕಲಾಗದಂಥ ಒಂದು ಸ್ಥಿತಿಯನ್ನು ನಾವು ಪಡೀಬಹುದು. ಹೀಗೆಲ್ಲ ಮಾತುಗಳನ್ನು ಹೇಳೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಭರವಸೆ ಏನಿರಬೇಕಪ್ಪ ಅಂತ ಕೇಳಿದರೆ, ದೇವಿಯ ಅಥವಾ ಪರಮಾತ್ಮನ ಇಷ್ಟದೈವ, ಆ ಇಷ್ಟದೈವವನ್ನು ಸ್ಮರಿಸೋದು ಜೀವನದ ಪರಮ ಗುರಿ. ಜೀವನದಲ್ಲಿ ಉಸಿರಾಡೋದು ಎಷ್ಟು ಅಗತ್ಯನೋ, ಊಟ ಮಾಡೋದು ಎಷ್ಟು ಅಗತ್ಯನೋ, ನೀರು ಕುಡಿಯೋದು ಎಷ್ಟು ಅಗತ್ಯನೋ, ಅಷ್ಟೇ ಅಗತ್ಯ ದೇವರ ನಾಮವನ್ನು ನಾಲಿಗೆಯಲ್ಲಿ ತೆಗೆದುಕೊಳ್ಳೋದು. ಇದನ್ನು ನಾವು ಪ್ರತಿದಿನ ಮನನ ಮಾಡಬೇಕು. ನಾವು ನಾಮ ತಗೊಳ್ತಾ ಇದ್ದೀವ ನಾಲಿಗೆಯಲ್ಲಿ, ಅದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಹಾಗೆ ನಾಮವನ್ನು ನಾಲಿಗೆಯಲ್ಲಿ ತಗೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂತ ಕೇಳಿದ್ರೆ ಎಂಥೆಂಥ ಮಹಾಪಾತಕಗಳು ಕೂಡ ದೂರ ಆಗುತ್ತೆ. ಅದನ್ನೇ ನಾವು ಹೇಳುವಾಗ ಮಹಾಪಾತಕಗಳು ಅಂದರೆ ಬ್ರಹ್ಮಹತ್ಯ, ಸುರಾಪಾನ, ಅದರ ಕುರಿತಾಗೆಲ್ಲ ಹೇಳ್ಕೊಂಡಿದ್ದೇವೆ. ಅಂಥ ಎಲ್ಲ
ಕೃತಸ್ಯ ಅಖಿಲ ಪಾಪಸ್ಯ, ಮಾಡಿದಂಥ ಎಂಥದೇ ಪಾಪವಾಗಿದ್ದರೂ ಕೂಡ ಅದು ಜ್ಞಾನತೋ ಅಜ್ಞಾನತೋ, ಗೊತ್ತಿದ್ದು ಮಾಡ್ತೀವೋ ಗೊತ್ತಿಲ್ಲದೆ ಮಾಡ್ತೇವೆಯೋ, ಆ ಎಲ್ಲಕ್ಕೂ ಪ್ರಾಯಶ್ಚಿತ್ತಂ ಪರಂ ಪ್ರೋಕ್ತಂ, ಅನೇಕ ಪ್ರಾಯಶ್ಚಿತ್ತಗಳನ್ನು ಹೇಳಿದ್ದಾರೆ. ಆ ಪ್ರಾಯಶ್ಚಿತ್ತಗಳು ಎಲ್ಲಿವರೆಗೆ? ಮತ್ತೆ ಪ್ರಾಯಶ್ಚಿತ್ತ ಮಾಡುವಾಗ ಮನಸ್ಸು ಚೆಲ್ಲಾಪಿಲ್ಲಿ ಆದರೆ ಅದು ಸ್ಥಿರ ಆಗಲ್ಲ. ಅದರ ಬದಲಿಗೆ ಒಂದು ಪ್ರಧಾನವಾದದ್ದೇನಪ್ಪ ಅಂದರೆ ಪರಾಶಕ್ತೇ ನಾಮ ಕೀರ್ತನಂ, ಪರಾಶಕ್ತಿಯ ನಾಮವನ್ನು ನಾವು ಹೇಳಿಬಿಟ್ರೆ ಅದು ಎಲ್ಲ ಪಾಪಗಳನ್ನು, ಗೊತ್ತಿದ್ದು ಮಾಡಿದ ಗೊತ್ತಿಲ್ಲದೆ ಮಾಡಿದ ಎಲ್ಲ ಪಾಪಗಳನ್ನು ಅದು ದೂರ ಮಾಡುತ್ತೆ, ನಿವಾರಣೆ ಮಾಡುತ್ತೆ. ಇದಕ್ಕೆ ನಾವು ಅನೇಕ ಕಥೆಗಳನ್ನು ಹಿಂದೆ ನೋಡ್ಕೊಂಡಿದ್ವಿ ಹಿಂದಿನ ಇದರಲ್ಲಿ. ಇನ್ನು ಒಂದು ದೃಷ್ಟಾಂತವಾಗಿ ತಗೊಳ್ಳೋದಾದರೆ, ಸೀತೆಯನ್ನು ಎಲ್ಲ ರಾಕ್ಷಸಿಯರು ಬಾಧಿಸ್ತಾ ಇದ್ದರು. ಅದರಲ್ಲಿ ಅವ್ರಿಗೇನು ಉದ್ದೇಶ ಇಲ್ಲ, ನಿಜ ಹೇಳಬೇಕಂದ್ರೆ ರಾಕ್ಷಸಿಯರಿಗೆ ಸೀತೆಯನ್ನು ಬಾಧಿಸೋದು ಉದ್ದೇಶ ಅಲ್ಲ, ಸೀತೆ ಸಿಕ್ಕರೆ ತಿಂದು ಬಿಡೋದು ಉದ್ದೇಶ. ಆದರೆ ಸೀತೆ ಸಿಕ್ಕಂಗಿಲ್ಲ, ಯಾಕೆಂದರೆ ರಾವಣನ ಅಧೀನದಲ್ಲಿದ್ದಾಳೆ. ರಾವಣ ಅದಕ್ಕೆ ಇವರು ಉಪಾಯ ಮಾಡ್ತಿರೋದು, ಅಕಸ್ಮಾತ್ ಹೇಳಿಬಿಡೋಣ ಅವಳು ಹೆದರ್ಕೊಂಡು ಸತ್ತೋದ್ಲು ಅಂದರೆ ಹಾಗಾದ್ರೆ ತಿಂದ್ಬಿಡಿ ಅಂತಾನೆ ಆವಾಗ ತಿಂದ್ಬಿಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ತಾರೆ ಹೊರತು ಸೀತೆಯನ್ನು ಬೇರೆ ರೀತಿ ಬಾಧಿಸೋದವ್ರ ಉದ್ದೇಶ ಇಲ್ಲ. ಇದೆಲ್ಲ ರಾಮಾಯಣದಲ್ಲೇ ಇರೋ ಮಾತುಗಳು. ಆದರೆ ರಾವಣ ಹೇಳಿ ಹೋಗ್ತಾನಲ್ಲ, ಏನಾದರೂ ಮಾಡಿ ಇವಳನ್ನು ನನ್ನನ್ನು ಮೆಚ್ಚೋ ಹಾಗೆ ಮಾಡಿ, ಹೇಗಾದರೂ ಉಪಾಯ ಮಾಡಿ ಅಂತ ರಾವಣ ಹೇಳಿದ್ರಿಂದ ಇವರೇನು ಮಾಡ್ತಾರೆ, ಸೀತೆಗೆ ಹಿಂಸೆ ಕೊಡ್ತಾರೆ. ಮೊದಲು ಹೇಳ್ತಾರೆ ರಾವಣ ಅಂಥ ಕುಲ ಸೇರಿದವನು, ಅಂಥ ಪರಾಕ್ರಮಿ, ಅಂಥವನು ಇಂಥವನು, ಅವನ ಐಶ್ವರ್ಯ ದೊಡ್ಡ ಎಲ್ಲ ಹೇಳ್ತಾರೆ. ಯಾವುದಕ್ಕೂ ಅವಳು ಬಗ್ಗಲ್ಲ ಅಂದಾಗ ಅವರು ಈ ಕ್ರೂರ ಹೇಳಿರ್ತಾನಲ್ಲ ರಾವಣ, ಹಿಂಸೆ ಮಾಡಾದರೂ ಸರಿ, ಏನಕ್ಕೇನ ಪ್ರಕಾರೇಣ ಅವಳು ನನ್ನನ್ನು ಒಪ್ಪಬೇಕು ಅಂತ. ಹಾಗೆ ಹಿಂಸೆ ಮಾಡ್ತಾ ಇರುವಾಗ ಕನಸು ಇಂದ ಎದ್ದಂಥ ತ್ರಿಜಟೆ ಹೇಳ್ತಾಳೆ, ನೀವು ಇನ್ನೂ ಹಿಂಸೆ ಮಾಡೋದನ್ನು ನಿಲ್ಲಿಸಿ, ನಾಳೆ ದಿವಸ ಸೀತೆ ನಿಮ್ಮನ್ನು ಕೊಲ್ತಾಳೆ, ನೀವು ಸೀತೆಯನ್ನು ಕೊಲ್ಲೋದಲ್ಲ, ಸೀತೆ ನಿಮ್ಮನ್ನು ಕೊಲ್ತಾಳೆ, ಆದ್ದರಿಂದ ಈಗಲೇ ಸೀತೆಗೆ ಶರಣಾಗಿ ಅಂತ ಅವಳು ಹೇಳ್ತಾಳೆ. ಅದೇನದು? ಈಗ ನಾನು ಕಂಡೆ, ಏನದು? ಸ್ವಪ್ನ ಕಂಡೆ ನಾನು ಅಂತ ಅವಳು ಕಂಡ ಸ್ವಪ್ನವನ್ನು ವಿವರಿಸಿ ಹೇಳ್ತಾಳೆ. ರಾಮ ಬಂದು ರಾವಣನ ಮೇಲೆ ವಿಜಯವನ್ನು ಸಾಧಿಸುವಂಥ ಸ್ವಪ್ನ ಕಂಡೆ. ಅವಳು ಒಂದು ಮಾತು ರಾಮನಿಗೆ ಹೇಳಿದರೆ, ನೋಡು ಇವರೆಲ್ಲ ನನಗೆ ಹಿಂಸೆ ಕೊಟ್ಟರು ಅಂತ, ರಾಮನ ಬಾಣಕ್ಕೆ ನೀವು ತುತ್ತಾಗೋದು ಎಷ್ಟು ಕ್ಷಣದ್ದು, ಆದ್ದರಿಂದ ಇವಳಿಗೆ ಶರಣು ಬನ್ನಿ ಅಂತ ತ್ರಿಜಟ ಹೇಳ್ತಾಳೆ. ನಾವು ಈ ಮಾತನ್ನೇ ನಾವು ಏನು ನೋಡೋದು, ಸೀತೆ ಹನುಮಂತನ ಜೊತೆ ಮಾತಾಡ್ತಾ ಇದ್ಲು, ಹನುಮಂತನ ಜೊತೆ ಸೀತೆ ಮಾತಾಡ್ತಾ ಇದ್ದಿದ್ದನ್ನು ನಾವು ನೋಡಿದ್ವಿ, ಆದರೂ ಸುಮ್ಮನೆ ಬಿಟ್ವಿ ಅಂದರೆ ಇವ್ರನ್ನ ಸೆಕ್ಯೂರಿಟಿ ಗಾರ್ಡ್ ಅಂತಾರ? ಇಲ್ಲ ತಾನೇ, ರಾವಣ ಬಿಟ್ಟಿರೋದು ಇವ್ರನ್ನ ಅದಕ್ಕೆ. ಈಗ ಹೇಗೆ ಸೀತೆ ಹನುಮನ್ನ ಭೇಟಿಯಾಗಿದ್ದು ಈ ಪ್ರಶ್ನೆ ಬರುತ್ತೆ. ಆದ್ದರಿಂದಲೇ ಹನುಮ ಅಶೋಕವನವನ್ನು ಧ್ವಂಸ ಮಾಡಿ ಹನುಮನನ್ನು ಎಳ್ಕೊಂಡು ಹೋಗಿ ಇವರೆಲ್ಲ ಹೋಗಿ ಹೇಳಿದ್ರು, ಒಂದು ಕೋತಿ ಹೀಗೆ ನಿನ್ನ ಅಶೋಕವನವನ್ನು ಹಾಳು ಮಾಡಿಬಿಟ್ಟಿದೆ, ಆ ಅಶೋಕವನವನ್ನು ಹಾಳು ಮಾಡಿದ ಕೋತಿ ಜೊತೆ ಸೀತೆ ಮಾತಾಡ್ತಿದ್ಲು ಅಂತ. ಆಗ ಸೀತೆ ಕೇಳಿದರೆ, ಅವನು ಇಂಥವನು ಅಂತ ಹೇಳಿದರೆ ಸೀತೆ ಇಂದ ಏನಾಗ್ತಿತ್ತು, ಇವರಿಗೆ ಶಿಕ್ಷೆ ಆಗ್ತಿತ್ತು. ರಾಮನ ಕಡೆಯಿಂದ ಬಂದಿರೋನು ಅಂತ ಗೊತ್ತಿದ್ದು ಬಿಟ್ಟಿದ್ದೀರಾ ಅಂದರೆ ರಾವಣ ಏನು ಮಾಡ್ತಾನೆ, ಸೆಕ್ಯೂರಿಟಿ ಗಾರ್ಡ್ಗಳು ತಲೆ ತೆಗಿತಾನೆ. ಆದ್ದರಿಂದ ಸೀತೆ ಏನು ಹೇಳಿದ್ಲು ನೋಡಿ, ಸೀತೆ ಅಲ್ಲಿ ಸುಳ್ಳು ಹೇಳಿದ್ಲು ನಮಗನ್ಸುತ್ತೆ. ಯಾರ ಜೊತೆ ನೀನು ಮಾತಾಡ್ತಾ ಇದ್ದೆ ಸೀತೆ, ನೀನು ಮಾತಾಡ್ತಾ ಇದ್ದಿದ್ದೆ ಆ ಕೋತಿ? ಇಲ್ಲಪ್ಪ ನಂಗೆ ಗೊತ್ತಿಲ್ಲ, ನೀವು ಮಾಯಾವಿಗಳು, ಅಸುರರು, ಯಾವಾಗ ಏನು ರೂಪ ಬೇಕಾದರೂ ನೀವು ತಗೊಳ್ತೀರಿ, ನಿಮ್ಮ ಮಾಯೆ ನಿಮಗೆ ಗೊತ್ತು ಅಂದ್ಲು. ಆಗ ನಮಗೇನು ಅನಿಸುತ್ತೆ, ಸೀತೆ ಸುಳ್ಳಾಡಿದ್ಲಲ್ವೇ ಅಂತ. ಸೀತೆ ಅವರ ರಕ್ಷಣೆಗೋಸ್ಕರ ಹೇಳಿದಾಳೆ. ಅಕಸ್ಮಾತ್ತು ಅವನು ರಾಮನ ಕಡೆಯಿಂದ ಬಂದಿದ್ದಾನೆ, ನನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾನೆ, ರಾವಣಂಗೆ ಬುದ್ಧಿ ಹೇಳಕ್ಕೆ ಬಂದಿದ್ದಾನೆ ಅಂತ ಇರೋ ವಿಷಯನ ನಿಜ ಹೇಳಿದರೆ ರಾವಣ ಏನು ಮಾಡ್ತಿದ್ದ, ನಿಮ್ಮನ್ನು ಯಾಕರೆ ಇವಳು ಸುತ್ತ ಇಟ್ಟಿದ್ದು, ಇವಳನ್ನು ಈ ರೀತಿ ಬಿಡಕ್ಕಿಟ್ಟಿದ್ನ, ನೀವೇನು ಕೆಲಸ ಮಾಡ್ತಿದ್ರಿ ಅಂತ ಶಿಕ್ಷೆ ಕೊಡ್ತಾನೆ ತಾನೆ. ಆದ್ದರಿಂದ ಹಾಗೆ ಅವನು ಶಿಕ್ಷೆ ಕೊಡುವುದನ್ನು ತಪ್ಪಿಸಿದ್ದು ಸೀತೆಯದು. ಅಂದರೆ ಇಷ್ಟು ಜನರಿಗೆ ರಾವಣನಿಂದ ವಧೆ ಆಗ್ತಾ ಇತ್ತು, ಅಂಥ ಕರುಣೆ ಸೀತೆಯದು. ಯಾಕೆ ಈ ಮಾತು ಹೇಳ್ತಿರೋದಂದರೆ, ಸೀತೆಯ ಜೊತೆಯಲ್ಲಿ ಇದ್ದ ಮಾತ್ರಕ್ಕೆ ಆಮೇಲೆ ಹೋಗಲಿ ಹನುಮಂತ ಹೇಳ್ದ ಗೆದ್ದಾದ ಮೇಲೆ, ಅಮ್ಮ ನಿನಗೆ ಇವರೆಲ್ಲ ಹಿಂಸೆ ಕೊಟ್ಟಿದ್ದಾರಲ್ವಾ,
ಈಗ ನಾವು ಗೆದ್ದಿದ್ದೀವಲ್ಲ, ಯಾರ್ಯಾರು ನಿನಗೆ ಏನೇನು ಥರ ಹಿಂಸೆ ಕೊಟ್ಟಿದ್ದಾರೆ ಅವ್ರಿಗೆ ಹಾಗಾಗಿ ಹಿಂಸೆ ಕೊಟ್ಟು ಸಾಯಿಸ್ತೀನಿ ಅಮ್ಮ ಅಂದ. ಬೇಡಪ್ಪ, ಅವ್ರದ್ದೇನು ತಪ್ಪಿದೆ? ಅವರೇ ಯಜಮಾನ ಹೇಳಿದಾಗ ಅವ್ರು ಕೇಳಬೇಕು. ಆದ್ದರಿಂದ ಅವ್ರದ್ದೇನು ತಪ್ಪಿಲ್ಲ, ಅವ್ರಿಗೆ ಹಿಂಸೆ ಕೊಡಬೇಡ. ಇದು ನೋಡಿ, ನಾವು ಮಹಾಪಾತಕ ನಾಶಿನಿ ಅಂದಾಗ ಕೇವಲ ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಾವು ಕಾಠಿಣ್ಯ, ಕ್ರೌರ್ಯ, ದುರ್ನಡೆಯನ್ನು ನಡೆದಿದ್ದರೂ ಕೂಡ ಪರಮಾತ್ಮನ ಕೃಪೆ ನಮ್ಮನ್ನು ಯಾವ ರೀತಿ ಕಾಪಾಡುತ್ತೆ ಅನ್ನೋದಕ್ಕೆ. ಹಾಗಾಗಿ ಸೀತೆ ಅಲ್ಲಿ ಹೇಳಿ ಹನುಮಂತನನ್ನು ರಕ್ಷಿಸಿದ್ಲು. ಹಾಗೆ ಹನುಮಂತನನ್ನು ರಕ್ಷಿಸಿದ್ದಲ್ಲದೆ ರಾವಣನಿಗೆ ಒಂದು ಮುಕ್ತಿಯನ್ನು ಕೊಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಲು. ಇಲ್ಲದೇ ಇದ್ದರೆ ಮಹಾಪಾಪಿ, ಆ ಮಹಾಪಾಪಿಗೆ ಏನು ಆಗಬೇಕಾಗಿತ್ತು? ಯಾರ ಕೈಯಲ್ಲೋ ಮರಣ ಸಿಕ್ಕಿದ್ರೆ ಮುಕ್ತಿಯಲ್ಲಾಗ್ತಿತ್ತು. ಹನುಮಂತ ಇಂಥವನು ಅಂತ ಹೇಳಿಬಿಟ್ಟಿದ್ರೆ ಹನುಮಂತನ ಮೇಲೆ ಇವನು ಕುಸ್ತಿಗೆ ಬರ್ತಿದ್ದಾನೆ. ಹನುಮ ಏನು ಮಾಡ್ತಾನೆ? ಯಾರನ್ನು ಬೇಕಾದ್ರೂ ತರಿಬಲ್ಲ, ಅವನಿಗಷ್ಟು ಸಾಮರ್ಥ್ಯ ಇದೆ. ಹಾಗಾದಾಗ ಏನಾಗುತ್ತೆ? ಹನುಮನಿಂದ ರಾವಣನ ವಧೆಯಾದರೆ ರಾವಣನಿಗೆ ಮುಕ್ತಿ ಇಲ್ಲ, ರಾಮನ ಕರದಿಂದ ವಧೆಯಾದರೆ ಮುಕ್ತಿ ಇದೆ. ನೋಡಿ ಎಷ್ಟು ಕರುಣೆ ಇದೆ. ತಾಯಿ ಆಡಿದ್ದು ನಮಗೆ ಅನಿಸುತ್ತೆ ಸುಳ್ಳಂತ, ಅದು ಸುಳ್ಳು ಪಾಪ, ಆದರೆ ಅದು ಉದ್ಧಾರಕರ್ತ. ಅಂದರೆ ಹಾಗೆ ದೇವಿಯನ್ನು, ಪರಮಾತ್ಮನನ್ನು ನಾವು ಆಶ್ರಯಿಸಿಕೊಂಡಿದ್ದರೆ ಪರಮಾತ್ಮನ ನಾಮ ಒಂದು ಎಂಥ ಪಾಪಗಳಿಂದಲೂ ಕೂಡ ನಮ್ಮನ್ನು ಉದ್ಧರಿಸುವುದಕ್ಕೆ ಯಾವುದೋ ಕ್ರಮದಲ್ಲಿ ಸಹಾಯಕ್ಕೆ ಬರುತ್ತೆ ಅನ್ನೋದನ್ನು ಮತ್ತೊಮ್ಮೆ ಮನನ ಮಾಡಿಕೊಳ್ತಾ, ಅವತ್ತು ಅನೇಕ ಉದಾಹರಣೆ ನೋಡಿದ್ರು, ಇದು ಒಂದನ್ನು ಮತ್ತೊಮ್ಮೆ ಮನನ ಮಾಡಿಕೊಳ್ತಾ ಮುಂದಿನ ನಾಮ ಮಹಾಮಾಯಾ. ಈ ಮಹಾಮಾಯಾಗೆ ನಾವೇ ಎಲ್ಲರೂ ಉದಾಹರಣೆ. ಎಲ್ಲರೂ ಅಂದಾಗ ಯಾರೂ ಬೇಜಾರು ಮಾಡ್ಕೋಬೇಕಾಗಿಲ್ಲ. ಯಾಕೆ ಅಂದರೆ ಯಾವುದೇ ಮಾತನ್ನು, ಅಂದರೆ ಇಷ್ಟು ಕಾಲ ಇಷ್ಟು ಒಳ್ಳೊಳ್ಳೆ ಮಾತುಗಳನ್ನು ಎಷ್ಟು ಕಾಲದಿಂದ ಕೇಳ್ಕೊಂಡು ಬಂದಿದ್ದೇವೆ, ಆದರೆ ಯಾವುದನ್ನು ನಾವು ಅನುಷ್ಠಾನ ಮಾಡೋಕ್ಕಾಗಲ್ಲ. ಯಾಕೆ? ಅದೇ ಮಾಯೆ. ಅದಕ್ಕಿಂತ ದೊಡ್ಡ ಉದಾಹರಣೆ ಇನ್ನೇನು ಬೇಕಾಗಿಲ್ಲ. ಈಗ ಇದು ಹೇಳಿ ನಾವು ಇನ್ನು ಮುಂದಿನ ನಾಮವನ್ನು ನಾಳೆ ಅನ್ನುವಾಗಲೇ ಮನಸ್ಸು ಹಾರಿಬಿಟ್ಟಿರುತ್ತೆ ಅಲ್ವೇ? ಅಂದರೆ ಅದರ ಅರ್ಥ ಏನು? ಅದು ನಮ್ಮದಲ್ಲ, ಅದು ಮಾಯೆಯದು. ಆದ್ದರಿಂದ ಮಾಯೆ ಅಂದರೆ ಏನಪ್ಪ ಅಂದರೆ ಅಘಟಿತ ಘಟನಾ ಪಟೀಯಸಿ ಮಾಯಾ ಎಂಬುದಾಗಿ ಮಾಯೆಯನ್ನು ಶಂಕರಾಚಾರ್ಯರು ಹೇಳ್ತಾರೆ. ಹಾಗಂದ್ರೇನು ಅಂತ ಕೇಳಿದರೆ, ಈಗ ನೋಡಿ, ನೀರಿನಿಂದ ಬೆಂಕಿ ಬರುತ್ತೆ ಅಂತ ಹೇಳ್ತಾರೆ. ತಸ್ಮಾದಾತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅಭ್ಯ ಪೃಥಿವಿ. ಅಗ್ನಿಯಿಂದ ನೀರು ಬಂತು. ಅಗ್ನಿಯಿಂದ ನೀರು ಬಂತು ಅಂದರೆ ಹೇಗೆ ಸಾಧ್ಯ ಇದು ಅಂತ ಯಾರಿಗಾದರೂ ಬೆಂಕಿ ನೀರಾಗಕ್ಕೆ ಸಾಧ್ಯನಾ? ಎಲ್ಲಾದರೂ ಆಗುತ್ತೇನು ಬೆಂಕಿ ನೀರು? ಬೆಂಕಿಗೆ ನೀರು ಹಾಕಿದ್ರೆ ಏನಾಗುತ್ತೆ? ಬೆಂಕಿ ಹೋಗುತ್ತೆ. ಬೆಂಕಿಯಿಂದ ನೀರು ಹೇಗಾಗುತ್ತೆ? ಆಯಿತು, ಈಗ ವಿಜ್ಞಾನದಿಂದ ನಾವು ನೋಡೋದಾದರೆ ಬೆಂಕಿಯನ್ನು ಅಥವಾ ನೀರನ್ನು ನಾವು ವಿಭಜನೆ ಮಾಡಿದರೆ, ನೀರಿನಲ್ಲಿ ಎಲೆಕ್ಟ್ರೋಡು ನೋಡುಗಳನ್ನು ಇಟ್ಟರೆ ನೀರೇನು ಮಾಡುತ್ತೆ? ಹೈಡ್ರೋಜನ್ ಬೇರೆ ಆಕ್ಸಿಜನ್ ಬೇರೆ ಅಂತ ಮಾಡುತ್ತೆ. ನೀರಿನಲ್ಲಿರುವಂಥ ಹೈಡ್ರೋಜನ್ನು ಆಕ್ಸಿಜನ್ ಗುಣ ಏನು? ಹೈಡ್ರೋಜನ್ ಗುಣ ಉರಿಯೋದು, ಆಕ್ಸಿಜನ್ ಗುಣ ಉರಿಯೋದಕ್ಕೆ ಸಹಾಯ ಮಾಡೋದು. ಆದರೂ ಅದು ನೀರು ಹೇಗಾಗಿದೆ? ಉರಿಯೋದಕ್ಕೆ ಸಹಾಯ ಮಾಡುವುದು ಇರೋದು ಸೇರಿದಾಗ ಅದು ನೀರು ಹೇಗಾಯಿತು? ಅದು ಅಘಟಿತ ಘಟನ. ನನಗೆ ನಿಮಗೆ ಗೊತ್ತಾಗಲ್ಲ, ಆದ್ದರಿಂದ ಅದನ್ನು ನಾವು ಅಂದರೆ ಕಲ್ಪನೆ ಮಾಡೋಕ್ಕಾಗಲ್ಲ ಅಂಥದ್ದು. ಇನ್ನೂ ಕಲ್ಪನೆ ಮಾಡೋಕ್ಕಾಗಲ್ಲ ಅನ್ನುವುದನ್ನು ನಾವು ನೋಡ್ಕೊಳ್ಳೋದಾದರೆ, ಈಗ ನೋಡಿ, ಮನೆಯಲ್ಲಿ ನಾವು ಎಲ್ಲರೂ ಮನೆಯ ಅನುಭವ ಇರೋದರಿಂದ ಅಕ್ಕಿ ಇದೆ, ಬೇಳೆ ಇದೆ, ನೀರಿದೆ, ತರಕಾರಿ ಇದೆ, ಸಾಕ ಅಡುಗೆಗೆ? ಇಲ್ಲ. ಏನು ಬೇಕು? ಒಲೆ ಬೇಕು, ಪಾತ್ರೆ ಬೇಕು, ಉಪ್ಪು ಬೇಕು, ಹುಣಸೆಹಣ್ಣು, ಎಷ್ಟೆಲ್ಲ ಬೇಕು. ಅವೆಲ್ಲ ಇದ್ದರೆ ಅಡುಗೆ ಆಗುತ್ತಾ? ಇಲ್ಲ. ಇವುಗಳನ್ನೆಲ್ಲ ನಾನು ಏನೇನೋ ಮಾಡ್ತೀನಲ್ವ, ಅಂದರೆ ಅಕ್ಕಿಯನ್ನು ಬೇಳೆಯನ್ನು ಬೇಯಿಸ್ತೀನಿ, ತರಕಾರಿಯನ್ನು ಬೇಯಿಸ್ತೀನಿ, ಏನೇನೋ ಮಾಡಿ ಮಿಶ್ರ ಮಾಡ್ತೀನಲ್ಲ, ಅದು ಮಿಶ್ರ ಮಾಡಿದಾಗ ಏನಾಯಿತು? ಹುಳಿ ಅನ್ನೋದು ಆಯಿತು. ಮಾಡಿದ್ನಾ? ಆಯಿತು. ನಾವೇನು ಹೇಳ್ತೀವಿ? ಅಡುಗೆ ಆಯಿತು. ಅಡುಗೆ ಮಾಡಿದೆ. ಯಾರ ಹತ್ರ ಆದರೂ ಹೇಳುವಾಗ ಅಡುಗೆ ಆಯ್ತೇನ್ರಿ? ಈಗ ತಾನು ಅಡುಗೆ ಮಾಡಿದೆ ಅನ್ಬಹುದೇ ಹೊರತು ಆಯಿತು ಹೊರತು ಮಾಡಿದ್ದಲ್ಲ.
ಯಾಕೆ ಅಂದರೆ ಎಲ್ಲಿ ಆಯಿತು ಅನ್ನೋ ಕ್ರಿಯೆ ಎಲ್ಲಿದೆ? ಆಯಿತು ಅನ್ನುವಾಗ ಕ್ರಿಯೆ ಎಲ್ಲಿದೆ, ಯಾವುದರ ಮೇಲಿದೆ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಇದೆಲ್ಲ ಒಂದರಿಂದ ಹುಳಿ ಆಯಿತಾ? ಇಲ್ಲ. ಮತ್ತೆ ನೋಡಿ, ಈ ಹುಳಿ ಆಯಿತು ಅನ್ನೋಕ್ಕೆ ನಾವು ಎಷ್ಟು ಪದಾರ್ಥ ಸೇರಿಸಿದ್ವಿ. ಒಂದು ಹುಳಿಗೆ ಅಕ್ಕಿ, ಬೇಳೆ, ಅಕ್ಕಿ ಅಲ್ಲ, ಬೇಳೆ, ತರಕಾರಿ, ಹುಣಸೆಹಣ್ಣು, ಉಪ್ಪು, ನೀರು, ಖಾರ, ಪಾತ್ರೆ, ಒಲೆ, ಇಷ್ಟೆಲ್ಲ ಪದಾರ್ಥ ಸೇರಿಸಿ ಒಂದನ್ನು ಖಾರ ಅನ್ನುವಾಗಲೂ ಕೂಡ ಖಾರದಲ್ಲಿ ತಿರ್ಗಾ ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಮೆಣಸಿನ್ಕಾಯಿ ಏನೇನೆಲ್ಲ ಹಾಕಿದ್ದೇವಲ್ವೇ, ಇಷ್ಟೆಲ್ಲ ಹಾಕಿ ಒಂದು ಪದಾರ್ಥ ಮಾಡೋದು ನಾವು. ಆದರೆ ದೇವಿ ಇಟ್ಕೊಂಡಿರೋದು ಅಥವಾ ಪರಮಾತ್ಮ ಇಟ್ಕೊಂಡಿರೋದು 3 ಪದಾರ್ಥ. ಅದು ಲಿಟ್ರಲಿ ಹೇಳಿದ್ರೆ ಒಂದೇ ಪದಾರ್ಥ. ಯಾವುದದು? ಪ್ರಕೃತಿ. ಆ ಪ್ರಕೃತಿ ಅದರೊಳಗೆ ಅನ್ನಲ್ಲ, ಅದೇ ಸತ್ವ, ರಜಸ್ಸು, ತಮಸ್ಸು. ಈ 3 ಎಷ್ಟು ಕೋಟಿಯಾಗಿದೆ ನೋಡಿ. ಲೆಕ್ಕ ಮಾಡೋಕ್ಕಾಗುತ್ತಾ ನಮಗೆ? ಕೋಟಿ 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 ಸಂಖ್ಯೆಯ ಜೀವಗಳು. ಒಂದೊಂದು ಜೀವದಲ್ಲಿ ನಾನಾ ವಿಧವಾದ ಸ್ವರೂಪ ಸ್ವಭಾವಗಳು. ಒಂದೇ ಬಳ್ಳಿಯನ್ನು ಹಂಚಿಕೊಂಡು ಬಂದ ಐಡೆಂಟಿಕಲ್ ಟ್ವಿನ್ಸ್ ಅಂತ ಏನು ಕರಿತೇವೆ, ಈ ಮಗುಗೆ ಅರ್ಥಾರ್ಥ ಸಂಬಂಧ ಇಲ್ಲ. ಗುಣದಲ್ಲಿ, ಸ್ವಭಾವದಲ್ಲಿ, ನೋಡೋದಕ್ಕೊಂದು ರೀತಿ ಇರುತ್ತೆ ಐಡೆಂಟಿಕಲ್ ಆದ್ದರಿಂದ. ಆದರೆ ರೀತಿ ನೀತಿಗಳಲ್ಲಿ ಇಲ್ಲ. ಯಾರು ಇದನ್ನು ಮಾಡ್ತಾ ಇರೋದು? ಹೇಗೆ ಇದು ಇರೋದು 3ರಿಂದ ಇಷ್ಟ? ಹೋಗ್ರಿ, ಎಲ್ಲಿ? ಹಾಗನ್ನಕ್ಕೆ ಸಾಧ್ಯ ಇಲ್ವೇ? ನೋಡಿ ಎಷ್ಟು ನಡೀತಾ ಇದೆ ಅಲ್ವಾ? ಇದನ್ನೇ ಅಘಟಿತ. ಯಾರು ಕಲ್ಪನೆ ಮಾಡೋಕ್ಕಾಗತ್ತೆ? ಕೇವಲ 3 ಪದಾರ್ಥ ಇಟ್ಕೊಂಡು ಇಷ್ಟು ಬಗೆಯನ್ನು ಮಾಡೋದು ಹೇಗೆ ಸಾಧ್ಯ ಅಂತ ನಾವು ಊಹಿಸೋಕ್ಕಾಗಲ್ವಲ್ಲ. ಅದನ್ನೇ ಏನಂತೇವೆ? ಮಾಯಾ. ಆದ್ದರಿಂದ ಮಾಯಾ ಅಂದರೆ ಮತ್ತು ಯಾವ ಪದಾರ್ಥ ಸೇರಿದರೆ ಏನಾಗುತ್ತೆ? ಈಗ ನೋಡಿ, ನಾವು ಇದೇ ಮಣ್ಣೊಳಗೆ, ಅಂದರೆ ಇಲ್ಲಿ ಮುಂದೆ ಇರುವ ಇದೇ ಮಣ್ಣೊಳಗೆ ಇವತ್ತು ನಾನು ಕ್ಯಾರೆಟ್ ಬೀಜ ಹಾಕಿದ್ದೀನಿ. ಇದು ಕ್ಯಾರೆಟ್ ಫಲ ಕೊಟ್ಟ ಮೇಲೆ ನೆಕ್ಸ್ಟ್ ನಾನು ಏನು ಬೀಜ ಹಾಕ್ತೀನಿ? ಹುರುಳಿ ಬೀಜ ಹಾಕ್ತೀನಿ. ಹುರುಳಿ ಬೀಜ ಹಾಕಿದಾಗ ಮಣ್ಣೊಳಗೆ ಸೇರಿದ ಮೇಲೆ ಆ ಬೀಜದಿಂದ ಬಂದ ಕಾಯಿಗಳೊಳಗೆ ಹುರುಳಿ ಧರ್ಮ ಕೊಟ್ಟವರು ಯಾರು? ಮಣ್ಣೊಳಗೆ ಕ್ಯಾರೆಟ್ ಧರ್ಮವನ್ನು ಅದೇ ಮಣ್ಣೇ ಅಲ್ವಾ? ಮತ್ತು ಅದೇ ಮಣ್ಣಿಗೆ ಕ್ಯಾರೆಟಲ್ಲಿ ಸಿಹಿ ತಂದಿದ್ಯಾರು? ಮೂಲಂಗಿಲಿ ಖಾರ ತಂದಿದ್ಯಾರು? ಅಲ್ವೇ? ಅದೇ ಮಣ್ಣೊಳಗೆ ಈರುಳ್ಳಿ ಹಾಕಿದ್ರೆ ನೋಡಿ, ಇರೋದು ಒಂದೇ ಮಣ್ಣು, ಹಾಕಿದ ಅದೇ ನೀರು ಅಲ್ವಾ? ಆದ್ದರಿಂದ ಇಂಥದನ್ನೆಲ್ಲ ಗಮನಿಸ್ತಾ ಬಂದಾಗ ಕೋಟಿ 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 ಪದಾರ್ಥಗಳು, ಕೋಟಿ 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 ಜೀವಗಳು, ಕೋಟಿ 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 ತತ್ವಗಳು ಎಲ್ಲ ಬಂದಿರೋದು 3ರಿಂದ. ಇದನ್ನು ಮಾಯೆ ಅಂದರೆ ಇನ್ನೇನು ಹೇಳಬೇಕು? ಮಾಯೆ ಅಂದ್ರೇನು? ನಮ್ಮ ಬುದ್ಧಿಯ ಲೆಕ್ಕಾಚಾರಕ್ಕೆ ಸಿಕ್ಕಲ್ಲ ಅಂತ. ಬುದ್ಧಿಯಿಂದ, ಇಂದ್ರಿಯಗಳಿಂದ ನಾವು 2 × 2 ಅಂದರೆ ಏನು ಅಂತೀವಿ? 4 ಅಲ್ವಾ? 2 + 2 4. ಆದರೆ 4 × 4 ಅಂದರೆ 1 ಅನ್ನುತ್ತೆ ವೇದಾಂತ. 4 × 4 ಅಂದರೆ ಎಷ್ಟಾಗಬೇಕು? 16 ಅಲ್ವೇ? ಆದರೆ ಅಂದರೆ ನೋಡಿ, ಇದು ಸಾಧ್ಯನಾ? ವೇದಾಂತ ಸಿದ್ಧ ಮಾಡಿ ತೋರಿಸುತ್ತೆ. ಈಗ ಪಂಚಭೂತಗಳನ್ನು ನಾವು ಒಳಗೆ ಸೇರಿಸ್ತಾ ಬಂದರೆ ಯಾವುದು ಒಂದಾಗಿತ್ತೋ, ಈಗ ಒಂದಾಗಿದ್ದಿದ್ದು ಯಾವುದು? ಆತ್ಮ. ತಸ್ಮಾದ್ ಆತ್ಮನ ಇದ್ದಿದ್ದಾತ್ಮ ಒಂದೇ. ಆಕಾಶ ಸಂಭೂತಃ ಅದೆಷ್ಟು? ಒಂದೇ. ಆಕಾಶಾದ್ವಾಯು ಅದೆಷ್ಟು? ಒಂದೇ. ವಾಯೋರಗ್ನಿ ಅಗ್ನಿ ಎಷ್ಟು? ಅದು 100 ಲಕ್ಷಾಂತರ ಕೋಟ್ಯಾಂತರ. ನೋಡಿ, ಪ್ರತಿ ಜೀವದೊಳಗೆ ಅಗ್ನಿ ಇದೆ. ಒಂದು ಸಣ್ಣ ಕೀಟ ಇದ್ದರೆ ಅದರೊಳಗೆ ಅಗ್ನಿ ಇದೆ. ಅಗ್ನಿ ಇಲ್ಲದೆ ಇದ್ದರೆ ಆ ಜೀವ ಜೀವಂತವಾಗಿರೋಕ್ಕಾಗಲ್ಲ. ಯಾವಾಗ ಅಗ್ನಿ ಹೋಯಿತು ಆಯಿತು ಅದರ ಕಥೆ ಅಂತ ಅಲ್ವಾ? ಅಂದರೆ ಈಗ ಇದ್ದಿದ್ದು ಒಂದೊಂದೇ ಪದಾರ್ಥ ಇಷ್ಟು ಕೋಟಿ ಹೇಗಾಯಿತು? ಇದ್ದಿದ್ದು ಮೊದಲು ಆತ್ಮ, ಆಕಾಶ, ವಾಯು. ಆದರೆ ಈಗ ಆಗಿದ್ದು ಅಗ್ನಿಯಿಂದ ಇಷ್ಟು ಕೋಟಿ ಹೇಗೆ? ಯೋಚನೆ ಮಾಡಿ. ಹಾಗೆ ಜಲತತ್ವ ಅಷ್ಟೇ. ಎಷ್ಟು ನದಿಗಳನ್ನೇ ತಗೊಳ್ಳಿ, ಬರೀ ಕೆರೆಗಳನ್ನು, ಒಂದೊಂದು ಊರಿಗೆ ಎಷ್ಟೋ ಕೆರೆ, ಒಂದೊಂದು ಊರಿಗೆ ಎಷ್ಟೋ ಕೆರೆ, ಒಂದೊಂದು ರಾಜ್ಯಕ್ಕೆ ಎಷ್ಟೋ ನದಿ. ಹೀಗೆ ನಾವು ಲೆಕ್ಕ ಹಾಕಿದ್ರೆ ಒಂದೊಂದು ದೇಶದಲ್ಲಿ ಎಷ್ಟು ನದಿ ಇದೆ? ಇಷ್ಟು ಬಗೆ ನದಿ. ಒಂದೊಂದು ನದಿ ನೀರು ಒಂದೊಂದು ಥರ. ಯಮುನೆ ನೀರು ಒಂಥರ, ಗಂಗೆ ನೀರು ಒಂಥರ, ತುಂಗೆ ನೀರು ಒಂಥರ, ಕುಡಿದವರಿಗೆ ಗೊತ್ತಿದೆ. ಅಂದರೆ ಇದು ಒಂದಾಯ್ತಾ? ಇನ್ನು ಆ ನೀರು ಪ್ರತಿ ಜೀವದೊಳಗಿದೆ. ತಿರ್ಗಾ ನೀರು
ಆದ್ದರಿಂದಲೇ ಸೃಷ್ಟಿಯನ್ನು ಹೇಳುವಾಗ ತೇಜ ಅಪ್ ಅನ್ನ ಅಂತ ಮೂರರಿಂದನೇ ಇಷ್ಟು ರಾಶಿಯಾಗಿರೋದು. ಈಗ ನೋಡಿ ಇವೆಲ್ಲ ಎಷ್ಟು ಕೋಟಿ ಬಗೆ ಆಯಿತು, ಹೇಗಾಯಿತು? ಅನ್ನ ಅನ್ನುವುದು ಇಷ್ಟು ಬಗೆ ಆಗಿದ್ದು ಹೇಗೆ? ತೇಜಸ್ ಅನ್ನೋದು ಇಷ್ಟು ಬಗೆ ಆಗಿದ್ದು ಹೇಗೆ? ಹೇಗೆ ಗೊತ್ತಿಲ್ಲ. ಆ ಗೊತ್ತಿಲ್ಲ ಅನ್ನೋದು ಇದೆಯಲ್ಲ, ಅದೇ ಮಾಯಾ. ಆದ್ದರಿಂದ ಅಂಥ ಮಾಯೆ ಇದು ಈ ರೀತಿ ಅಘಟಿತವಾದಂಥ ವಿಚಾರಗಳನ್ನು ನಿರ್ಮಾಣ ಮಾಡಬಲ್ಲ ಮಹಾಶಕ್ತಿ ಯಾವುದಿದೆಯೋ ಅದು ಮಹಾಮಾಯ. ಆ ಮಹಾಮಾಯ ಅಂದರೆ ಈಗ ಇದೆಲ್ಲ ಸೃಷ್ಟಿ ಆಯ್ತಲ್ಲ, ಅಂದರೆ ಇಷ್ಟು ಕೋಟಿ ಜೀವಗಳು, ಇಷ್ಟು ಕೋಟಿ ಪ್ರಾಣಿಗಳು ಅಂತ, ಅದನ್ನೆಲ್ಲ ಸೃಷ್ಟಿ ಮಾಡಿದ ಬ್ರಹ್ಮ ಅಂತೊಬ್ಬ ಇದಾನಲ್ಲ, ಇದನ್ನೆಲ್ಲ ನೋಡ್ಕೊಳ್ತಾ ಇರೋ ವಿಷ್ಣು ಅಂತೊಬ್ಬ ಇದಾನಲ್ಲ, ಇದನ್ನೆಲ್ಲ ಲಯ ಮಾಡುವ ಕಾಲ ಬಂತು ಅನ್ನುವುದಕ್ಕೊಬ್ಬ ಈಶ್ವರ ಇದ್ದಾನಲ್ಲ, ಅವರನ್ನೂ ಮಾಯೆಗೆ ಒಳಗು ಮಾಡ್ತಾಳಲ್ಲ, ಅವಳು ಮಹಾಮಾಯ. ಆದ್ದರಿಂದ ನಾವು ನೋಡಿದ್ವು ಗೋಕುಲದಲ್ಲಿ ಕೃಷ್ಣ 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 ಅಂತ ಎಲ್ಲರೂ ಕೃಷ್ಣ ಅಂತಾರಲ್ಲ, ಅದೇನಿದೆ ಕೃಷ್ಣನದು, ನಾನು ನೋಡಿಬಿಡ್ತೀನಿ ಅಂತ ಬಂದ ಬ್ರಹ್ಮ ಬಂದು ಏನು ಮಾಡ್ದ? ತೋರಿಸ್ತೀನಿ, ಬುದ್ಧಿ ಕಲಿಸ್ತೀನಿ ಅಂತ. ಆದ್ದರಿಂದ ಏನು ಮಾಡ್ದ? ನಮಗೆ ಗೊತ್ತಿದೆ, ಸಂಗ್ರಹವಾಗಿ ಹೇಳ್ತೀನಿ. ಹಸುಗಳನ್ನೆಲ್ಲ ತಗೊಂಡೋಗಿ ಒಂದು ಗುಹೆ ಒಳಗೆ, ಮನುಷ್ಯರನ್ನೆಲ್ಲ ತಗೊಂಡೋಗಿ ಒಂದು ಗುಹೆ ಒಳಗೆ ಹಾಕ್ದ. ತನ್ನ ಲೋಕಕ್ಕೆ ಹೋದ, ಇವತ್ತೇನು ಆಟ ನಡೆಯುತ್ತೆ ನೋಡ್ತೀನಿ ಅಂತ. ಅಲ್ಲಿ ಹೋದರೆ ಅವರೆಲ್ಲ ಏನು ಹೇಳಿದ್ರು? ಯಾರಪ್ಪ ನೀನು ಅಂದರು. ನಾನೇ ಬ್ರಹ್ಮ ಕಣೋ, ಒಳಗೆ ಬಿಡು. ನಮ್ಮ ಒಡೆಯ ಒಳಗಡೆ ಇದ್ದಾನೆ. ನಾನೇ ಕಣೋ ಬ್ರಹ್ಮ, ಈ ಲೋಕದ ಅಧಿಪತಿ, ನಂದೇ ಈ ಸಿಂಹಾಸನ. ಇಲ್ಲ ಒಳಗಡೆ ನಮ್ಮ ಒಡೆಯ ಇದ್ದಾನೆ, 4 ತಲೆ ಸಿಕ್ಕಿಸ್ಕೊಂಡು ಬಂದ್ಬಿಟ್ರೆ ಬ್ರಹ್ಮ ಅಂತ ಕದ್ದು ಬಿಡ್ತಾರ, ಹೋಗಾಚೆ ಅಂತ ಹೇಳಿದರು. ಈಗ ಇವನಿಗೆ ದಾರಿ ಇಲ್ಲ, ಒಳಗೆ ಬಿಡ್ತಾನೆ ಇಲ್ಲ. ತನ್ನ ಮನೆ ಒಳಗೆ ಮಾಯೆ ನೋಡಿ, ತನ್ನ ಮನೆ ಒಳಗೆ ಬಿಡ್ತಾ ಇಲ್ಲ. ವಾಪಸ್ ಬಂದ. ಅವನು ಅಲ್ಲಿ ಹೋಗಿ ಇಲ್ಲಿ ಬರೋಕ್ಕೆ 1 ವರ್ಷ. ಅಷ್ಟರಲ್ಲಿ ಇಲ್ಲಿ ಏನೇನಾಯಿತು ಅಂದರೆ ಕೃಷ್ಣ ನೋಡ್ದ, ಓಹೋ ಅಂತ ಗೊತ್ತಾಯಿತು. ಅವನೇ ಈಗೇನಾದ? ಕಾವಡಿಯಾದ, ಹಗ್ಗವಾಯ್ದ, ಬುಟ್ಟಿಯಾದ, ಮಕ್ಕಳ ಜೋಬಲ್ಲಿರುವ ಕಲ್ಲುಗಳು, ಹರ್ಕಲ್ ಪೇಪರುಗಳು, ಎಲೆಗಳು, ತುಂಡುಗಳು, ಪೀಪಿಗಳು, ಎಲ್ಲ ಅವನೇ ಆದ. ಮಕ್ಕಳ ಹರುಕು ಪುರುಕು ಬಟ್ಟೆಗಳಾದ, ಎಲ್ಲ ಹಸುಗಳು ಕರುಗಳು ಎಲ್ಲ ಅವನೇ ಆದ. ಅಂದರೆ ಈಗ ಇವನು ಬಂದ, ನೋಡ್ತಾನೆ ಬುದ್ಧಿ ಕಲ್ತಿದ್ದಾರೆ ಅಂತ. ಅಲ್ಲಿ ಇವನು ಬುದ್ಧಿ ಕಲ್ತ್ಕೊಂಬಂದ ಬ್ರಹ್ಮಲೋಕದಿಂದ. ಇಲ್ಲಿ ಬಂದು ಬುದ್ಧಿ ಕಲಿಸಿದ್ದೀನಿ ಅಂದ್ಕೊಂಡ್ರೆ ಎಲ್ಲ ಕರುಗಳಲ್ಲೇ ಇದೆ, ಎಲ್ಲ ಮನುಷ್ಯರಲ್ಲೇ ಇದ್ದಾರೆ. ಅರೆ ಅಂತ ಹೋದ. ಗುಹೆನಲ್ಲಿ ಎಲ್ಲರೂ ಅಲ್ಲೇ ಇದ್ದಾರೆ. ಈ ಗುಹೆಗೆ ಬಂದ, ಎಲ್ಲರೂ ಅಲ್ಲೇ ಇದ್ದಾರೆ. ಅರೆ ಅಂತ ತಿರ್ಗಾ ಬಂದ, ತಿರ್ಗಾ ಹೋದ, ತಿರ್ಗಾ ಬಂದ. ಆಗ ಇದೇನಿದು? ಯಾವುದು ನಿಜ, ಯಾವುದು ಸುಳ್ಳು? ನೋಡಿ, ಬ್ರಹ್ಮನನ್ನೂ ಕೂಡ ಯಾರು ಮಾಯಾ ಒಂದು ಇದರೊಳಗೆ ನಿಲ್ಲಿಸ್ತಾಳೋ ಅವಳು ಮಹಾಮಾಯ. ಹಾಗೆ ಪರಮಾತ್ಮ ವಸುದೇವ ದೇವಕಿ ಸೆರೆಮನೆಯಲ್ಲಿದ್ದಾಗ ಜನನಾದ, ಬಂದಾಗ ಜನ್ಮ ತಳೆದಾಗ ಶಂಖಚಕ್ರ ಗದಾಧಾರಿಯಾಗಿ 4 ತೋಳುಗಳು ಉಳ್ಳವನಾಗಿ ಜನ್ಮ ತಳೆದ. ಆ ದೇವಕಿ ಸ್ತೋತ್ರ ಮಾಡ್ತಾ ಇದ್ದಾಳೆ, ವಸುದೇವ ಸ್ತೋತ್ರ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಸ್ತೋತ್ರ ಮಾಡ್ತಾ ಪರಮಾತ್ಮ ಅನ್ನೋದು ಕಂಡಿದ್ದಾರೆ. ಆದರೆ ಅವರಿಗೆ ಕಂಸ ಕೊಂದುಬಿಟ್ರೆ ನೋಡಿ, ಪರಮಾತ್ಮ ಅಂತ ಕಾಣ್ತಾ ಇದ್ದಾರೆ. ಅಯ್ಯೋ ಈ ಮಗು ಹತ್ತು ಬಿಟ್ರೆ, ಕಂಸ ಬಂದುಬಿಟ್ರೆ, ಕಂಸ ಕೊಂದುಬಿಟ್ರೆ, ಮಾಯೆ ಗೊತ್ತಾಗ್ತಾ ಇದೆ ತಾನೇ ಪರಮಾತ್ಮ ಅಂತ. ಅದೇ 4 ಭುಜಗಳನ್ನೆಲ್ಲ ಏನು ಮಾಡಿಕೊಂಡ? ಈಗ ಚಿಕ್ಕದು ಮಾಡಿಕೊಂಡು ಪುಟಾಣಿ ಪಾಪು ಥರ ತೊಟ್ಲಲ್ಲಿ ಬುಟ್ಟಿಯಲ್ಲಿ ಮಲ್ಕೊಳ್ಳೋ ಥರ ಆದ. ಇದು ಯಾರಿಗೆ ಸಾಧ್ಯ? ಆದ್ದರಿಂದೇ ನಾವು ನೋಡುವುದು ಸಂಹೃತ್ಯ ಲೋಕಾನ್. ಎಷ್ಟು ಲೋಕಗಳು? 14 ಅಥವಾ 21 ಲೋಕ. ಅದನ್ನು ಸಂಹೃತ್ಯ ತನ್ನೊಳಗೆ ಇಟ್ಕೊಂಡ. ಆವಾಗ ಅವನು ಹೊಟ್ಟೆ ಎಷ್ಟು ದೊಡ್ಡದಿರಬೇಕು? ಆದರೆ ವಟಪತ್ರ ಮಧ್ಯೆ ಶಯಾನಂ, ಒಂದು ಎಲೆ ಒಳಗೆ ಮಲ್ಕೊಂಡಿದ್ದಾನೆ. ಆದ್ಯಂತ ವಿಹೀನಂ, ಆದಿನೂ ಕಾಣಲ್ಲ, ಅಂತ್ಯನೂ ಕಾಣಲ್ಲ. ಇರೋದು ಎಲೆ ಅಂತಾರೆ, ಎಲೆ ಒಳಗೆ ಮಲಗಿದಾನೆ ಅಂತಾರೆ, ಆದಿ ಅಂತ್ಯ ಇಲ್ಲ ಅಂತಾರೆ. ಎಲ್ಲ ಲೋಕ ತುಂಬಿಕೊಂಡು ಇದು ಹೇಗೆ ನೋಡಿ? ಇದನ್ನು ಏನನ್ನೋದು? ಮಾಯೆ. ಇದೇ ಮಹಾ ಮಾಯೆ. ಆದ್ದರಿಂದಲೇ ಇವನು ಪರಮಾತ್ಮ ಯಶೋದೆ ಮಣ್ಣು ತಿಂದಿದೀಯಾ, ಎಲ್ಲಿ ಬಾಯಿ ತೆಗಿ? ಯಶೋದೆಗೆ 2 ಸಲ 3 ಸಲ ತೋರಿಸಿದ್ದಾನೆ. ಹಾಗೆ ಬಾಯಿ ತೆಗಿ ಅಂದಾಗ ಬಾಯಿ ತೆಗೆದ. ಏನು ನೋಡ್ತಿದ್ದಾಳೆ ಬಾಯಿಯೊಳಗೆ? ಬ್ರಹ್ಮಾಂಡ ನೋಡಿದ್ಲು. ಬ್ರಹ್ಮಾಂಡ ದೊಡ್ಡದು ಕಾಣ್ತಾ ಇದ್ದಾಳೆ. ಅದರ ಒಳಗೆ ಗೋಕುಲ ಕಂಡುಬಿಡ್ತು.
ಗೋಕುಲದೊಳಗೆ ತಾನು ಕಂಡ್ಲು, ತಾನು ಹೀಗೆ ಹಿಡ್ಕೊಂಡು ಮಗುವನ್ನು ಹೀಗೆ ಮಾಡ್ತಾ ಇರೋದು ಕಂಡಿದೆ. ಮತ್ತೆ ನೋಡ್ತಾಳೆ ಬ್ರಹ್ಮಾಂಡ, ಅದರೊಳಗೊಂದು ಬ್ರಹ್ಮಾಂಡ, ಅದರೊಳಗೊಂದು ಈಗ ಯಾವುದೋ ಮೊನ್ನೆ ಕಳಿಸಿದ್ರಲ್ಲ ಶಿವಾಜಿ ಟೊಪ್ಪಿ ಒಳಗಿಂದ ಬೆಟ್ಟ ಇದರೊಳಗೆ ಹಾಗೆ ತೆರೀತಾ ಹೋದರೆ ಎಷ್ಟು ನೋಡ್ತಾನೇ ಇದ್ದಾಳೆ ಇವಳು ಅಂತ ಜ್ಞಾನ ತಪ್ಪು ಹಾಗಾಯಿತು. ತಕ್ಷಣ ಎಲ್ಲ ಅಮ್ಮ ಅಂತ ಕೂಗ್ದ. ಆಗ ಏನು ಕಂದ, ಅಲ್ಲಿಗೆ ಬಾಯು ಹೋಯ್ತು, ಮಣ್ಣು ಹೋಯ್ತು, ಬ್ರಹ್ಮಾಂಡಗಳು ಹೋಯ್ತು. ಅಮ್ಮ ಅಂದ ತಕ್ಷಣ ಎಲ್ಲ ಮಾಯೆ. ನೋಡಿ, ನಾವಾದರೂ ಕೂಡ ಮಕ್ಕಳ ಮೇಲೆ ಎಷ್ಟು ಸಿಟ್ಟು ಮಾಡ್ತೀವಿ, ಎಷ್ಟು ನೋಯ್ತೀವಿ, ಇನ್ನು ಇವನ್ ಮುಖ ನೋಡಲ್ಲ ಅಂದಿರ್ತೀವಿ. ಅದೇ ಮಗು ಅಮ್ಮ ಅಂದ ತಕ್ಷಣ ಅಮ್ಮ ತಪ್ಪಾಯ್ತಮ್ಮ, ಸಾರಿ ಅಮ್ಮ ಅಂದ ತಕ್ಷಣ ಎಲ್ಲ ಹೋಯ್ತು ಅಲ್ವಾ? ಹೀಗೆ ಪ್ರತಿಯೊಂದು ನೋಡಿ, ಇದನ್ನೇ ಏನಂತ ಕರೆಯೋದು? ಮಾಯ. ಬ್ರಹ್ಮಾದಿಗಳನ್ನು ತನ್ನ ಒಂದು ಜಾಲದೊಳಗೆ ಸಿಲುಕಿಸ್ಕೊಂಡ್ರೆ ಅವಳು ಮಹಾ ಮಾಯಾ. ಅದರಿಂದಲೇ ಬ್ರಹ್ಮಾದೀನಾಮಪಿ ಅವಳು ಏನು ಮಾಡ್ತಾಳೆ? ಮೋಹಕತ್ವಾತ್, ಮೋಹವನ್ನು ಉಂಟು ಮಾಡೋದ್ರಿಂದ ಅವಳನ್ನು ಮಹಾಮಾಯ ಅಂತ ಕರೀತಾರೆ. ಆದ್ದರಿಂದ ನಾವು ಆರಂಭದಲ್ಲಿ ಏನು ಹೇಳ್ಕೊಂಡ್ವಿ? ಈ ಎಲ್ಲ ಮಹಾ ಅಂತ ಬಂದಿದ್ದು ದುರ್ಗಾ ಸಪ್ತಶತಿಯ ಕಥೆಯನ್ನು ಹೇಳುತ್ತೆ ಅಥವಾ ತತ್ವವನ್ನು ಅಂತ. ಹಾಗೆ ನಾವು ನೋಡಿದಾಗ ಸುರಥ ಬಂದ ಹೇಳ್ದ, ನಾನು ರಾಜ್ಯವನ್ನು ಕಳ್ಕೊಂಡಿದ್ದೇನೆ, ನನ್ನ ರಾಜ್ಯ, ನನ್ನ ಐಶ್ವರ್ಯ, ನನ್ನ ಒಂದು ಇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಅದರಿಂದ ನನಗೆ ಗೊತ್ತಿದೆ ಇದು ನನ್ನದಲ್ಲ ಅಂತ, ಆದರೂ ನನ್ನನ್ನು ಇದು ಬಾಧಿಸ್ತಾ ಇದೆ, ಹೇಗೆ ಅಂತ ಕೇಳ್ದ. ಹಾಗೆ ಅವನು ಸಮಾಧಿ ವೈಶ್ಯ, ಅವನ ಮನೆಯಲ್ಲಿ ಅವನನ್ನು ಹೊಡೆದು ಬಡಿದು ಮನೆಯಿಂದ ಅಟ್ಟಿದ್ದಾರೆ, ಕೋಟಿ ಹಣ ಉಳ್ಳವನವನು. ಆದರೆ ಅವನು ಇಲ್ಲಿ ಕಾಡಲ್ಲಿ ಬಂದು ಒದ್ದಾಡ್ತಾ ಇದ್ದಾನೆ, ಅವನನ್ನು ಹೊಡೆದು ಬಡ್ದು ಅಟ್ಟಿದ್ದಾರೆ. ಆದರೆ ಇಲ್ಲವನು, ಅಯ್ಯೋ ನನ್ನ ಹೆಂಡ್ತಿನ ನನ್ನ ಮೊಮ್ಮಕ್ಕಳು ಸರಿಗೆ ನೋಡ್ಕೋತಾರೋ ಇಲ್ವೋ, ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳು ಊಟ ಹಾಕ್ತಾರೋ ಇಲ್ವೋ, ನನಗೆ ನನ್ನ ಮಕ್ಕಳು ಶಿಕ್ಷೆ ಕೊಟ್ಟಂತೆ ನನ್ನ ಮಕ್ಕಳಿಗೆ ಶಿಕ್ಷೆ ಕೊಡ್ತಾರೋ ಏನೋ. ಹೀಗೆ ಆಗ ಅವನು ಕೇಳ್ದ, ಅಲ್ಲಯ್ಯ ನಿನ್ನ ಮಕ್ಕಳು ನಿನ್ನನ್ನು ಹೊಡೆದಟ್ಟಿರುವಾಗ ನಿನ್ನ ಮಕ್ಕಳ ಚಿಂತೆ ನಿನಗೆ ಯಾಕೆ? ಅದೇ ಸ್ವಾಮಿ, ನಂಗೆ ಗೊತ್ತಿಲ್ಲ, ನಾನು ಯಾಕೆ ದುಃಖ ಪಡ್ತಿದ್ದೀನಿ ನಂಗೆ ಗೊತ್ತಿಲ್ಲ. ಹಾಂ ನಡಿ, ಹಾಗಾದರೆ ನಾವೆಲ್ಲ ಸುಮೇಧ ಋಷಿ ಹತ್ರ ಹೋಗೋಣ ಅಂತ ಬಂದರು. ಈಗ ಸುಮೇಧ ಋಷಿ ಹತ್ರ ಬಂದು ಹೇಳಿದರೆ, ಸುಮೇಧ ಋಷಿ ಹೇಳ್ತಾ ಇದ್ದಾರೆ, ಹೌದಪ್ಪ ಎಲ್ಲರಿಗೂ ಜ್ಞಾನ ಇದೆ, ಜ್ಞಾನಮಸ್ತಿ ಸಮಸ್ತಸ್ಯ ಜಂತೋರ್ ವಿಷಯ ಗೋಚರೇ. ನಮ್ಮ ಇಂದ್ರಿಯಗಳಿಗೆ ಕಾಣುವ ಪ್ರತಿ ಪ್ರಾಣಿಗೆ ಜ್ಞಾನ ಇದೆ. ಇದು ನನ್ನ ಕಂದ, ಈ ಕಂದನ ಬೆಳೆಸಬೇಕು, ಈ ಕಂದಂಗೆ ಊಟ ಕೊಡಬೇಕು, ಈ ಕಂದನಿಗೆ ಹಸುವಾಗಿದೆ, ಸುಸ್ತಾಗಿದೆ, ರೋಗ ಬಂದಿದೆ, ಇದೆಲ್ಲ ಜ್ಞಾನ ಯಾರಿಗಿದೆ ಯಾರಿಗಿಲ್ಲ? ಎಲ್ಲರಿಗೇ ಇದೆ. ಆದರೆ ಮಮತಾವರ್ತೆ ಮೋಹಗರ್ತೆ, ಈ ಮಮತೆ ಎಂಬ ಮೋಹ ಅನ್ನುವ ಹಳ್ಳದ ಒಳಗೆ ನಿಪಾತಿತಾಹ ಬೀಳಿಸಿದಾಳೆ. ಯಾರು? ಆ ದೇವಿ. ಆದ್ದರಿಂದ ಅವಳನ್ನು ಮಹಾಮಾಯಾ ಪ್ರಭಾವೇಣ ಸಂಸಾರ ಸ್ಥಿತಿಕಾರಿಣ. ಅವಳು ಎಂಥವಳು? ತನ್ನ ಸೃಷ್ಟಿ ಮುಂದುವರಿಬೇಕು, ಅದಕ್ಕೋಸ್ಕರ ಈ ಮಾಯೆ. ಈಗ ನಾವೇನು ತಿಳ್ಕೊಬೇಕು ಹೇಳಿ? ನನ್ನೊಳಗೆ ನನ್ನ ಮಗ, ನನ್ನೊಳಗೆ ನನ್ನ ಗಂಡ, ನನ್ನೊಳಗೆ ನನ್ನ ಅಧಿಕಾರ, ನನ್ನೊಳಗೆ ನನ್ನ ವಿದ್ವತ್ತು, ನನ್ನ ಜ್ಞಾನ ಅಂತಿದೆ ಅಂದರೆ, ಅಮ್ಮ ಇದು ನಿನ್ನ ಮಾಯೆ, ಅಮ್ಮ ಇದು ನಿನ್ನ ಮಾಯೆ ಅಂತ ತಿಳ್ಕೊಂಡ್ರೆ ಆ ಮಮತಾ ಗರ್ತದಲ್ಲಿ ಅವಳು ಬೀಳಿಸೋದಿಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಆದ್ದರಿಂದ ತನ್ನಾತ್ರ ವಿಸ್ಮಯ ಕಾರ್ಯ. ಇದೆಲ್ಲ ಎಲ್ಲಿದು? ದುರ್ಗಾ ಸಪ್ತಶತಿ ಮಾತು. ಮಮತಾವರ್ತೆ ಮೋಹಗರ್ತೆ ನಿಪಾತಿತಾ ಮಹಾಮಾಯಾ ಪ್ರಭಾವೇಣ ಸಂಸಾರ ಸ್ಥಿತಿಕಾರಿಣ. ಆ ಸಂಸಾರವನ್ನು ಉಳಿಸೋಕ್ಕೋಸ್ಕರ ಇದು ಮಾಡಿದಾಳಪ್ಪ. ಆದ್ದರಿಂದ ನಾತ್ರ ವಿಸ್ಮಯ ಕಾರ್ಯ. ಈ ವಿಷಯದಲ್ಲಿ ವಿಸ್ಮಯ ಮಾಡಬೇಡಿ, ಆಶ್ಚರ್ಯ ಪಡಬೇಡಿ. ಅದರಿಂದ ಇದು ಯೋಗ ನಿದ್ರಾ, ಆ ಪರಮಾತ್ಮನಿಂದ ಮೇಲೆದ್ದು ಬಂದ ಯೋಗ ನಿದ್ರೆ. ಅವಳೇ ಮಹಾಮಾಯ, ಹರಿಯ ಶಕ್ತಿ ಅವಳು. ಆದ್ದರಿಂದ ನೀವು ಈ ಮೋಹವನ್ನು ಪಡಿಬೇಡಿ. ಆದ್ದರಿಂದ ತಯಾ ಸಂಮೋಹ್ಯತೆ ಜಗತ್ ಯಾಚಿತಾ ದಾಸ್ಯತಿ ಜ್ಞಾನಂ. ಅವಳು ಈ ಜಗತ್ತನ್ನು ಮೋಹದಲ್ಲಿ ಬೀಳಿಸಿದ್ದಾಳೆ. ಆದ್ದರಿಂದ ನಾವೇನು ಮಾಡಬೇಕು? ತಾಮು ಪೈಹಿ ಶರಣಂ. ಹೋಗಪ್ಪ ಸಮಾಧಿ ನೀನಾಗಲಿ, ಸುರಥ ನೀನಾಗಲಿ, ಅವರಿಗೆ ಶರಣು ಹೋಗಿ. ಆ ತಾಯಿಗೆ ಶರಣು ಬಂದರೋ ಆಗ ನಿಮಗೆ ಮಾಯೆಯ ಪ್ರಭಾವ ಇಲ್ಲ. ಆದ್ದರಿಂದ ತಾಮು ಪೈಹಿ ಶರಣಂ ಪರಮೇಶ್ವರೀಂ. ಆ ಪರಮೇಶ್ವರಿಯಾದ ಅವಳಿಗೆ ನಾವು ಶರಣು ಹೋದರೆ, ಅದನ್ನೇ ತಾನೇ ಗೀತಾಚಾರ್ಯ ಹೇಳಿದ್ದಾನೆ. ಈಗ ಇಷ್ಟು ಹೇಳುವಾಗಲೇ ಮಾಯೆ ಅನ್ನೋದೇ ಅರ್ಥ ಆಗ್ತಿಲ್ಲ.
ಯಾವುದು ಅರ್ಥ ಆಗ್ತಿಲ್ಲ ಅದೇ ಮಾಯೆ. ಆದ್ದರಿಂದ ಅರ್ಥ ಆಗಲಿಲ್ಲ ಅನ್ನೋ ಮಾಯೆಗೆ ನಾವೇನು ಮಾಡಬೇಕು? ಶರಣು. ಆದ್ದರಿಂದ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಅಮ್ಮ, ನಿನ್ನ ಮಾಯೆಯನ್ನು ನಾವು ತಿಳ್ಕೊಳ್ಳಾರಿವು. ಅವಳು ಪರಮಾತ್ಮನ್ನೇ, ಆದ್ದರಿಂದಲೇ ಮರುಳು ಮಾಡಿ ಕೊಂಡೆಯಲ್ಲೇ ಮಾಯಾದೇವಿ ಅಂತ ಹಾಡು ಹೇಳಿದ್ದಾರೆ. ಅಮ್ಮ, ವಿಷ್ಣುನೂ ಮರಳು ಮಾಡಿಕೊಂಡು ನಿನ್ನ ಜೋಗೊಳಗೆ ಇಟ್ಕೊಂಡ್ಬಿಟ್ಟಿದೀಯಾ, ಆದ್ದರಿಂದ ಕರುಣೆಯಿಂದ ನಮ್ಮನ್ನು ಉದ್ಧಾರ ಮಾಡಮ್ಮ ಅಷ್ಟೇ. ಅಂಥ ಒಂದು ಮಹಾಮಾಯ ಸ್ವರೂಪಿಣಿಯನ್ನು ನೆನಪಿಸ್ಕೊಳ್ತಾ ಮುಂದಿನ ನಾಮ ಮಹಾಸತ್ವ. ಅದನ್ನು ನಾವು ಮುಂದಿನ ಮಂಗಳವಾರ ನೋಡೋಣ. ನಾಳೆಯಿಂದ ಇದರೊಳಗೆ ಶಿವಾನಂದ ಜ್ಞಾನಾಲಯದಲ್ಲಿ ನಾನು ನಾರಾಯಣೀಯಮ ಹೇಳಬೇಕಾಗಿದೆ. ಇದೇ ಸಮಯ ಆಗುತ್ತೆ, ಅಂದರೆ 5ರಿಂದ